ಜಕ್ಕೆರಾಳದೊಳಗೆ ನಮ್ಮ ಸ್ಟ್ರೀಮ್ ಬರ್ತದೆ. ಅಲ್ಲಿ ಕೆನಲ್ 2012-13 ಒಳಗೆ ಹೋಗ್ಯದ. 12-13 ಹೋಗ್ಯದ. ಇವತ್ತಿನ ತನೂ ಒಂದು ನೋಟಿಸ್ ಇಲ್ಲ, ಒಂದು ನೋಟಿಸು ಇಲ್ಲ, ಏನೂ ಇಲ್ಲ. ಅದು ನಾವೊಂದು 50 ಸಲ ಇಲ್ಲಿ ಆಫೀಸ್ಗೆ ಅಡ್ಡಾಡೀನಿ. ಎರ್ನಾಳವ್ರು ಹೇಳ್ತಾರೆ ಬಾಗಲಕೋಟೆಗೆ ಕಳ್ಸೀನಿ, ಅಲ್ಲಿಗೆ ಕಳ್ಸೀನಿ, ಇಲ್ಲಿಗೆ ಕಳ್ಸೀನಿ. ಬೇಕಾದಾಗ ಕೇಳಿದ್ರು ಇದೇ ಉತ್ತರ. ಅಲ್ಲಿದ್ದ ಒಂದು 9 ತಿಂಗಳು ಅಲ್ಲಿ ಇಟ್ಕೊಂಡು ಕೇಸ್ ರಿಟರ್ನ್ ಬಂದದಂದ್ರು. ಮೊನ್ನೆ ಬಂದದಂದಿಂದ ಇಲ್ಲಿ ಮತ್ತೆ 3 ತಿಂಗಳಾಯ್ತು. ಯಾವುದಕ್ಕೂ ಸ್ಪಂದನೆನೇ ಇಲ್ಲ. ಯಾರ ನಂತರ ಕೇಳ್ಬೇಕು? ಅಲ್ಲ, ಎಷ್ಟು ಅಡ್ಡಾಡಿದ್ರು ಯಾರೂ ಸಂಬಂಧ ಇಲ್ಲ. ಮೊನ್ನೆ ಬಾಗಲಕೋಟೆ ಮುದ್ದೆಬೇಳನಾಗ ಬಂದಿದ್ರು ಅವ್ರು. ಸರ್ ಅವ್ರ ಹೆಸರೇನು? ಅವ್ರು ಬಂದಿದ್ರು. ಅಮ್ರೇಗೌಡ ಅವರು ಬಂದಿದ್ದರು. ಅವತ್ತು ಸೋಮವಾರ ದಿವಸ ಆಲಿಮಟ್ಟಿಗೆ ಬರ್ರಿ ಅಂದರು. ಬಂದ್ವಿ. ಈಗ ಅವರು ಎರ್ನಾಳವ್ರು ಎಲ್ಲಿದಾರೋ ಕಾಣವಲ್ರಿ ಅವರು. ನಾನು ಒಂದು ತಾಸು ಆತು ನೋಡಕತ್ತೀನಿ, ಇಲ್ಲಿ ಸುತ್ತನೂ ಕಾಣವಲ್ರಿ. ಇಲ್ಲಿ ಅವ್ರು ಅದಾರ ಎರ್ನಾಳ ಬರೀ ಟೇಬಲ್ ಇರ್ತಾರ. ಎಲ್ಲಿ ಬರ್ರಿ, ಅವರು ಎಷ್ಟು ಸಲ ಬರ್ರಿ ಇಲ್ಲಿ. ಯಾರು ಅದಾರ ಅದಕ್ಕೆ ಸಂಬಂಧಪಟ್ಟವ್ರು? ಯಾರು ಅದಾರ ಇಲ್ಲಿ? ಅದರಿ. ಹಲೋ, ಇಲ್ಲಿ ಎರ್ನಾಳ್ ಸಾಹೇಬರು SL ಆಫೀಸ್ನವರು ಅವ್ರು ಇಲ್ಲಿ ಬಂದಿಲ್ಲ. ಈಗ ಇಲ್ಲಿ ಅದ್ರ ಬಗ್ಗೆ SL ಆಫೀಸರು ನಾಗಡಾಣ್ ಸರ್ ಅಂತೇಳಿ ಅದಾರ. ನಮ್ಮದು ಏನು ದೊಡ್ಡ ಸಮಸ್ಯೆಪ್ಪ ಅಂದ್ರೆ, ನಾನು ಒಬ್ಬ ರೈತಾಗಿ ಏನು ಹೇಳ್ಬೇಕಪ್ಪ ಅಂದ್ರೆ ಭಾಳ ನೋವು ಅನಿಸ್ತದ. ಇವರು 8 ತಿಂಗಳಾತ ಚಾರ್ಜ್ ತೊಗೊಂಡು SL ಆಫೀಸಿಂದು, ಇನ್ನೂವರೆಗೆ ಒಂದು ಅವಾರ್ಡೂ ಮಾಡಿಲ್ಲ ಅವರು. 8 ದಿವಸ ಆತ ಚಾರ್ಜ್ ತೊಗೊಂಡು ಒಂದು ಅವಾರ್ಡ್ ಕಾಪಿನೂ ಮಾಡಿಲ್ಲ ಅವ್ರು ಇನ್ನೂವರೆಗೂ. ಎಷ್ಟು ಸಮಸ್ಯೆಪ್ಪ ಅಂದ್ರೆ, ಇವ್ರು ಆಲ್ರೆಡಿ ಎಲ್ಲ ರೆಡಿ ಅದಾವು. ಟೇಬಲ್ಗಳಿಗೆ ಬರೀ ಸೈ ಮಾಡಿ ಕಳಿಸಿದ್ರೆ ಮುಗಿದೋತಾವ. ಈಗ ಇನ್ನೊಂದು ಏನು ಮಾಡ್ಯಾರ ಅಂದ್ರೆ ಕನ್ಸಲ್ಟ್ ಅವಾರ್ಡ್ ಅಂತ ಮಾಡ್ರ. ನಾವೊಂದು ಸ್ವಲ್ಪ ಎಲ್ಲರಿಗೆ ಹೇಳ್ತೀನಿ, ಜಾಗೃತಿ ತಿಳ್ಕೊರಿ. ಕನ್ಸಲ್ಟ್ ಅವಾರ್ಡ್ ಅಂತೇಳಿ ಈ ಸದ್ದು ಒಂದು ಹೊಸದು ಮಾಡ್ಯಾರ. ಕನ್ಸಲ್ಟ್ ಅವಾರ್ಡ್ ಅಂತ ಮಾಡಿ ಕೇಸ್ ಏನು ಮಾಡ್ರ ಅಂದ್ರೆ, ಅದನ್ನು ವಕೀಲರ ಕೈಗೆ ಹೋಗಿ ಕೊಡೋದು, ಅವ್ರು ಇಟ್ಟು ತಿನ್ನೋದು, ನಮಗೆ ಇಟ್ಟು ಕೊಡೋದು. ಅದನ್ನು ನಾವು ಡೈರೆಕ್ಟ್ ಇವ್ರು ಹೆಂಗೆ ಕನ್ಸಲ್ಟ್ ಅವಾರ್ಡ್ ಅಂತಾರೆ ಹಂಗೆ ರೈತರಿಗೆ ಡೈರೆಕ್ಟ್ ರೊಕ್ಕ ಹಾಕಿರಲ್ಲ. ಯಾಕೆ ನಾವು ಬದ್ದ ವಕೀಲರ ತಾಲ ಹೋಗಮ್ಮ? ನೀವು ಮಾಡಿರಲ್ಲ ಅದನ್ನು. ಕನ್ಸಲ್ಟ್ ಅವಾರ್ಡ್ನ ಮಾಡಿ ಕೇಸಿ ರೊಕ್ಕ ನಮಗೆ ಡೈರೆಕ್ಟ್ ಹಾಕ್ರಿ, ಮತ್ತು ವಕೀಲರು ಹೋಗಂತ ಹೇಳಿ ಕೇಸಿ ಹೇಳ್ತೀರಿ. ಅದಕ್ಕೆ ನಾವು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀವಿ. ನಿಜವಾಗ್ಲೂ ನಾವು ಹೇಳ್ದಂಗೆ ಬಿಜಾಪುರ ಜಿಲ್ಲಾದಾಗ 7 ನದಿಗಳು ಹರಿದವು, ಆದರೂ ನಾವು ಹುಚ್ಚರಾಗ್ಬಿಟ್ಟಿವಿ. ಅದರ ವ್ಯವಸ್ಥಿತವಾಗಿ ನಮ್ಮ ಗುರುಜಿಯವ್ರ ನೇತೃತ್ವದಾಗ ನಮಗೇನೋ ಒಂದು ಶಕ್ತಿ ಬಂದಂಗೆ ಆಗ್ಯದ. ಅದಕ್ಕೆ ನಾವು ಹೇಳೋದಿಷ್ಟ, ಕನ್ಸಲ್ಟ್ ಅವಾರ್ಡ್ ನೀವು ಮಾಡೋದ ಕರೆ ಆದ್ರೆ ಪರ್ಫೆಕ್ಟ್ ಯಾವ್ಯಾವ ರೀತಿ ಆಗಬೇಕಾಗೈತಿ, ಸೀದಾ ಡೈರೆಕ್ಟ್ ರೊಕ್ಕ ಅಮೌಂಟ್ ಮಾಡಿರಿ. ಯಾಕಂದ್ರೆ ಇಲ್ಲಾಂದ್ರೆ ನೀವು ಬರೀ ವ್ಯರ್ಥ ಮಾಡಕತ್ತೀರಿ ಸರ್. 8 ತಿಂಗಳು ನೀವು ಅವಾರ್ಡ್ SLO ಸಾಗರ್ ಸರ್ ಹೋಗಿದ್ದು ನೀವು 8 ತಿಂಗಳಾತ ಚಾರ್ಜ್ ತೊಗೊಂಡು ಇನ್ನೂವರೆಗೆ ಆ ಅವಾರ್ಡು ಮಾಡಿಲ್ಲ, ಒಂದು ಕೆಲಸನೂ ಆಗಿಲ್ಲ ನಿಮ್ಮಿಂದ. ನಾವು ಬರೀ ಬಂದು ಅಡ್ಡಾಡೋಗಿ ಇವರೇ SL ಆಫೀಸರ್, ಇವರೇ ಮೇನೀಗ. ಎಲ್ಲರೂ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ತಲೆಯಾಗಿ ಇಟ್ಕೋರಿ, ಯಾವತ್ತೂ ಕಾಂಟ್ರಾಕ್ಟರ್ ಮೇನಲ್ಲ, ಇಂಜಿನಿಯರ್ಗಳು ಮೇನಲ್ಲ, ಯಾವಾಗಲೂ SL ಆಫೀಸರ್ ಮೇನ್. ಯಾವಾಗ ಕನ್ಸಲ್ಟ್ ಅವಾರ್ಡಿಗೆ ಪ್ರಪೋಸಲ್ ಇಂಜಿನಿಯರ್ಗಳು ಕಳಿಸ್ತಾರ, ಆ ಕಳಿಸಿದ ಮೇಲೆ SL ರೆಡಿ ಮಾಡಿ ಕಳಿಸ್ಬೇಕು. ಅವ ಮಾಡಲ್ಲ. ಯಾಕೆ ಮಾಡಲ್ಲ? ಅವ್ರ ಕಾಂಟ್ರಾಕ್ಟ್ಗಳು ರೊಕ್ಕ ಕೊಟ್ಟಿಂದ ಅವರೆಲ್ಲ ಲೈನೇಜ್ ಮಾಡ್ತಾರೆ. ಅದು ನನಗೆ ಗೊತ್ತದ. ಅವ್ರು ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ರೈತರ ಕಷ್ಟ ಗೊತ್ತಿಲ್ಲ ಅವ್ರಿಗೆ. ಅವರು ರೈತರ ಮಕ್ಕಳ. ಅವ್ರು ಏನು ಕಲ್ತ ಡಿಗ್ರಿ ಕಲಿಬೇಕಾರೆ ಅವರಪ್ಪ ತಂದೆ ತಾಯಿ ಎಲ್ಲ ಮಣ್ಣು ಹೊತ್ತ ಮಾಡ್ಯಾರ. ಅದನ್ನ ಅವರು ಇಲ್ಲ ಅವ್ರಿಗೆ. ಅದು ಅರಿಯುತ್ತಂದ್ರೆ ಅವ್ರ ಜಾತಿ ಮಕ್ಕಳು ಆದ್ರೆ ಮಾಡತ್ತಿದ್ದಿಲ್ಲ ಅದನ್ನ. ಅವ್ರು ಏನದಾರ ಅಂದ್ರೆ ತಿನ್ನಕ ಹುಟ್ಟಾರ ಅವರು. ರೈತರನ್ನ ಸಾವು ಹೊಡಿಬೇಕು ಅವರು. ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ದೇಶದ ಬೆನ್ನೆಲುಬು ಅಂತ ಬರೇ ಭಾಷಣದಾಗ ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಾರ ಸಂವಿಧಾನ ಬರ್ದಿದ್ದಿಲ್ಲ ಅಂದ್ರೆ ಸರ್ವಾಧಿಕಾರಿ ಒಳಗೆ ಸಾಯಿ ನಾವು. ಊರಾಗ ಗೌಡ್ರು, ಕುಲಕರ್ಣಿಯರು, ದನಿಯರು ಇವ್ರು ಇರೋರ. ನಾವು ಇಟ್ಟು ಹೋಗೋದ. ಇನ್ನವರೆಗೆ ಚಾಕ್ರಿ ಮಾಡ್ಲಾರ ನಡಿದೇ ಇಲ್ಲ ನಮ್ಮದು. ಚಾಕ್ರಿ ಮಾಡೇ ಬದುಕಬೇಕು. ಅದಕ್ಕೆ ನಾ ದಯವಿಟ್ಟು ಈ SL ಅಧಿಕಾರಿಗಳು ಕೇಳ್ಕೊಳ್ಳೋದಿಷ್ಟ, ನಿಜವಾಗಿ ಹೇಳ್ಬೇಕಂದ್ರೆ ಅವ್ರದ್ದೇ ಮೇನ್ ಪಾತ್ರ. ಉಳಿದವ್ರು ಇಂಜಿನಿಯರು ನಮ್ಮ ಜೊತೆ ಕನ್ಸಲ್ಟ್ ಇರ್ತಾರೆ. ಅವರು ಕೆನಲ್ ಹೊಡಿತು ಅದು ಮಾಡ್ತಂತ ಅವ್ರೊಬ್ಬರ ಮುಖ ನೋಡ್ತೀವಿ ನಾವು. ಉಳಿದವ್ರು ಒಬ್ಬರು SL ಅವರ ನಮ್ಮ ಊರಿಗೆ ಬಂದಿದ್ದು ಕೇಳ್ರಿ. ಇತಿಹಾಸ ತೋರಿಸ್ಬೇಕಾದ್ರೆ ನೀವು ಎಲ್ಲರೂ ಬರೀ ಇಂಜಿನಿಯರ್ ಒಳಗೆ ಕೇಳ್ತೀವಿ ನಾವು. ಇಂಜಿನಿಯರ್ ಮೇನ್ ಅಲ್ಲ, ಕಾಂಟ್ರಾಕ್ಟರ್ ಮೇನ್ ಅಲ್ಲ, SL ಮೇನ್. ಅದಕ್ಕೆ ನಾವು ಗುರುಜಿಯವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ನೀವು ಮಾಡಿದ್ದು ನನಗೆ ಭಾಳ ದೊಡ್ಡ ನನ್ನ ಮನಸ್ಸಿನಾಗ ಇರುತ್ತಾನೆ, ನನಗಿರ್ತದಂತ ಹೇಳಿ ಒಂದೆರಡು ಮಾತುಗಳು ಮುಗಿಸ್ತೀನಿ. SL ಅವ್ರಿಗೆ ಒಂದು ಕ್ವಶನ್ ಮಾಡಿದ್ರಿ. ಇವಾಗ ಸುಮಾರು 7 ತಿಂಗಳಿಂದ ಏನೂ ಕೆಲಸ ಆಗಿಲ್ಲ ಅಂತೇಳಿ. ನನ್ನ ಹೆಸರು ಮಾರುತಿ ಬ್ಯಾಕೋಡ್, ಸ್ಪೆಷಲ್ DC. ನಮ್ಮ ಆಫೀಸ್ ಬಾಗಲಕೋಟೆಯಲ್ಲಿರುತ್ತೆ. ಈ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಲ್ಯಾಂಡ್ ಅಕ್ವಿಸಿಷನ್ ಪ್ರಕರಣಗಳು ಏನಿರ್ತವೆ ಅವೆಲ್ಲೂ SL ಅವ್ರ ಮುಖಾಂತರ ನಮಗೆ ಬರುತ್ತೆ. ನಮ್ಮಿಂದ ಕೂಡ ಅಲ್ಲಿಂದ ಅದು ಪ್ರೊಸೆಸ್ ಆಗುತ್ತೆ, ಮುಂದಾಗತ್ತೆ.
ಈಗ ನಾಗರಬೆಟ್ಟ ಏತ್ ನೀರಾವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಮಗೆ ಇಂಜಿನಿಯರ್ಸ್ ಕಡೆಯಿಂದ 247 ಎಕರೆಗೆ, ಕಾಲುವೆಗೆ ಸಂಬಂಧಪಟ್ಟಂತೆ 247 ಎಕರೆ ಏನಾಗಿದೆ ಅಂತಂದರೆ ಪ್ರಪೋಸಲ್ ಬಂದಿದೆ. ಆ 247 ಎಕರೆಯಲ್ಲಿ ಈಗಾಗಲೇ ನಾವು ಜನರಲ್ ಅವಾರ್ಡನ್ನು 78 ಎಕರೆಗೆ ಅವಾರ್ಡ್ ಮಾಡಿದ್ದೀವಿ. ಇನ್ನು ಉಳಿದಂಥ 169 ಎಕರೆ, 169 ಎಕರೆ 15 ಗುಂಟೆ ಇದೆ. ಆ 169 ಗುಂಟೆಗೆ ಏನಿದೆ, ಎಲ್ಲ ಏನು ಪ್ರಪೋಸಲ್ ಇದ್ದಾವೆ ಸುಮಾರು ಒಂದು 7-8 ಹಳ್ಳಿಗಳಿಂದ ಎಲ್ಲವೂ JMC ಮುಗಿದಿದೆ. ಬಟ್ ಇನ್ ಬಿಟ್ವೀನ್ ಏನಾಯಿತು ಅಂತಂದರೆ ನಮ್ಮ ಸರ್ಕಾರದಲ್ಲಿ ಒಂದು ಆದೇಶ ಆಯಿತು. ಏನಂತಂದರೆ 9/10/2025 ತಮಗೆಲ್ಲರಿಗೂ ಗೊತ್ತಿರಬೇಕು, ಅವ್ರು ಹೇಳಿದ್ರು ಸರ್ ಒಬ್ಬರು, ಕನ್ಸೆಂಟ್ ಅವಾರ್ಡಿಗೆ ಸಂಬಂಧಪಟ್ಟಂತೆ ಅಂತೇಳಿ. ಸೊ ಆ ಆದೇಶ ಆದಮೇಲೆ ಅದೊಂದು ರೂಪರೇಷೆ ಪಡೆದುಕೊಳ್ಳಿಕ್ಕೆ ನಮಗೆ ಹೆಚ್ಚು ಕಡಿಮೆ ಡಿಸೆಂಬರ್ ಎಂಡ್ವರೆಗೂ ಆಯಿತು. ಬಟ್ ಜನವರಿಯಿಂದ ಹೆಚ್ಚು ಕಡಿಮೆ ಆಗಿ ನಮಗೆ ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟಂತೆ ಒಂದಷ್ಟು ರೂಪರೇಷೆಗಳು ಗೈಡ್ಲೈನ್ ಸಿಕ್ಕ ಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಅದಾದಮೇಲೆ ಏನಾಯ್ತು ಅಂತಂದರೆ ಈ ನಾಗರಬೆಟ್ಟ ಏತ ನೀರು ಇರ್ಬೋದು, ಬಾಗಲಕೋಟೆ ಸಂಬಂಧಪಟ್ಟಂತಿರ್ಬೋದು, ಬಿಜಾಪುರ ಸಂಬಂಧಪಟ್ಟಂತಿರ್ಬೋದು, ಅಲ್ಲಿಂದ ಏನಾಯ್ತು ಅಂದರೆ ಪ್ರತಿ ಹಳ್ಳಿಗಳಿಗೂ ನಾವು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆಯಲ್ಲಿ ಎಷ್ಟು ಜನರು ನೀವು ಅದಕ್ಕೆ ನಮಗೆ ಒಪ್ಪಿಗೆ ಕೊಡ್ತೀರಿ, ಆ ಒಪ್ಪಿಗೆಯನ್ನು ತೊಗೊಂಡು ನಮಗೆ ಅವಾರ್ಡ್ ಮಾಡ್ಬೇಕಂತೇಳಿದ್ದೆ. ಅದು ನಾವೇನು ಮಾಡಿದೆ ಅಂದರೆ ಇದೆಷ್ಟೋ ಜನರಿಗೆ ಮನವರಿಕೆ ಇರಲಿಲ್ಲ ಬಿಗಿನಿಂಗಿಂದ ಬಂದಾಗ. ಅದನ್ನು ನಾವು SL ಅವ್ರ ಮುಖಾಂತರ, ಆಮೇಲೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ, ಆಮೇಲೆ ನಮ್ಮಲ್ಲಿ ಕೋರ್ಟ್ ಲೀಗಲ್ ಸೆಲ್ DLS ಇರುತ್ತೆ ಅವ್ರ ಮುಖಾಂತರ, ಹಾಗೆ ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಇದನ್ನೇನು ಮಾಡಿದ್ವಿ ಅಂದರೆ ಪ್ರತಿ ಹಳ್ಳಿಗಳಿಗೂ ಪ್ರಚುರಪಡಿಸ್ತೀವಿ. ಆಮೇಲೆ ತಮಗೂ ಗೊತ್ತಿರ್ಬೋದು, ಸುಮಾರು ಹಳ್ಳಿಗಳಲ್ಲಿ ನಮ್ಮವ್ರು ಬಂದು ಗ್ರಾಮ ಸಭೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಈ ಕನ್ಸೆಂಟ್ ಅವಾರ್ಡ್ ಅಂದರೆ ಯಾವ ರೀತಿ ಆಗ್ತಾಯಿದೆ, ಏನಾಗ್ತಿದೆ ಅಂತ ತಮಗೆಲ್ಲರಿಗೂ ಅದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸೊ 9/10/2020 ಆದೇಶ ಏನಾಯ್ತು ಅಂದರೆ ತಮಗೆಲ್ಲರಿಗೂ ಅಂದರೆ ಪ್ರತಿ ಎಕರೆಗೆ ಒಣ ಬೇಸಾಯ ಇದ್ದರೆ ಪ್ರತಿ ಎಕರೆಗೆ 25 ಲಕ್ಷ ಮತ್ತು ನೀರಾವರಿ ಇದ್ದರೆ 30 ಲಕ್ಷ ಅಂತೇಳಿ ಒಂದು ರೇಟ್ ಫಿಕ್ಸೇಷನ್ ಆಯಿತು. ಆಮೇಲೆ ತಮ್ಮ ಜಮೀನುಗಳಲ್ಲಿ ಏನಾದರೂ ಮರಮಾಲಿಕೆಗಳಿದ್ದರೆ ಅದನ್ನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ, ಸ್ಟ್ರಕ್ಚರ್ಸ್ ಇದ್ದರೆ ಸಂಬಂಧಪಟ್ಟ ಡಿಪಾರ್ಟ್ಗಳಿಂದ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೂ ಕೂಡ ನಾವು ಅವ್ರು ಏನು ರೇಟ್ ಕೊಟ್ಟಿರ್ತಾರೋ ಅದನ್ನು ಕೂಡ ಸೇರಿಸಿ ನಾವು ನಿಮಗೆ ಕೊಡ್ತಾ ಇರೋದು ಅಂತೇಳಿ ಆಗಿದೆ. ಬಟ್ ಇನ್ ಬಿಟ್ವೀನ್ ಏನಾಯ್ತು ಅಂದರೆ ಸುಮಾರು ಹಳ್ಳಿಗಳು ಇರೋದರಿಂದ SL ಆಯಿತು, SL ಆಫೀಸಿಂದ ಆಯಿತು, ಅಲ್ಲಲ್ಲಿ ಗ್ರಾಮ ಸಭೆಗಳು ಆಗ್ತಾ ಇದ್ದಾವೆ. ಸೊ ಅದೇ ರೀತಿ ಈ 6-8 ತಿಂಗಳಿಂದ ಅಂತ ಹೇಳಿದ್ರಿ. ಬಟ್ ಅವರು ಕಾರಣಾಂತರಗಳಿಂದ ಒಬ್ಬರು ಹಿಂದಿನ SL ಇದ್ದರು, ಅವರು ರಿಲೀವ್ ಆದಮೇಲೆ ಇವರಿಗೆ ನಾವು ಚಾರ್ಜ್ ಕೊಟ್ವಿ. ಬಂದಮೇಲೆ ಬಟ್ ಬಂದಾಗ ಇದೆಲ್ಲ ರೇಟ್ ಫಿಕ್ಸೇಷನ್ನು, ಸ್ಪೆಷಲ್ ಕ್ಯಾಬಿನೆಟು ಇದೆಲ್ಲ ಇತ್ತು. ಅದನ್ನು ಮಾಹಿತಿ ಮಾಡೋದ್ರಲ್ಲೇ ಸುಮಾರು ನಮಗೆ ಟೈಮ್ ಹೋಯಿತು. ಯಾಕಂದರೆ ಈ ಬಿಜಾಪುರ ಸಂಬಂಧಪಟ್ಟಂತೆ, ಬಿಜಾಪುರ SL ಆಫೀಸಿಗೆ ಸಂಬಂಧಪಟ್ಟಂತೆ ಸುಮಾರು 23,000 ಕೇಸ್ಗಳು ನಮಗೆ ಕೋರ್ಟಲ್ಲಿದ್ದಾವೆ. ಸೊ ಅಂಥದ್ದೆಲ್ಲ ಮಾಹಿತಿ ಮಾಡಿ ಇದನ್ನು ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಡಿಲೇ ಆಯಿತು. ಒಂದು ಎರಡನೇದೇನಂತಂದರೆ ಈ ಕನ್ಸೆಂಟ್ ಅವಾರ್ಡ್ಗಳು ನಾವು ಪ್ರತಿ ಹಳ್ಳಿಗೆ ಬರಬೇಕು, ಈ ರೇಟನ್ನು ತಮಗೆ ತಿಳಿಸ್ಬೇಕು. ತಾವು ಯಾರು ನಮಗೆ ಇಲ್ಲಿ ಒಪ್ಪಿಗೆ ಕೊಡ್ತಿರೋ ಅದನ್ನು ಮಾತ್ರ ನಾವು ಮುಂದುವರಿಬೇಕಾಗತ್ತೆ. ತಾವು ಒಪ್ಪಿಗೆ ಸೂಚಿಸುವವರೆಗೂ ನಾವು ಇದನ್ನು ವೇಟ್ ಮಾಡಲೇಬೇಕಾಗತ್ತೆ. ಸರ್, ಈಗ ಟೋಟಲಾಗಿ ಈ 169 ಎಕರೆ ಇವಾಗ ನಮಗೆ ಅವಾರ್ಡ್ ಹಂತದಲ್ಲಿದೆ ಸರ್. ಈ ರೈತರು ನಮಗೆ ದಯವಿಟ್ಟು ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಸರ್ಕಾರದ ಪರವಾಗಿನೂ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೂ. ಈ ಕನ್ಸೆಂಟ್ ರೇಟ್ಗೆ ನಾವೇನು ಹೇಳಿದ್ವಿ ಸರ್, ಪ್ರತಿ ಎಕರೆಗೆ 25 ಲಕ್ಷ ಒಣ ಬೇಸಾಯಕ್ಕೆ 30 ಲಕ್ಷ ನೀರಾವರಿಗಿದೆ. ಇದಕ್ಕೆ ತಾವು ಒಪ್ಪಿಗೆ ಸೂಚಿಸಿ ನಮಗೆ ಕೊಟ್ಟರೆ, ಈಗಾಗಲೇ ತಮ್ಮ ಗ್ರಾಮಗಳಿಗೆ ಬಂದು ನಮ್ಮ SL ಅವರು ಗ್ರಾಮ ಸಭೆ ಮಾಡಿದ್ದಾರೆ. ಆ ಗ್ರಾಮ ಸಭೆ ಮೂಲಕ ತಾವು ಇವಾಗ ಒಪ್ಪಿಗೆ ಸೂಚಿಸಿದರೆ ಈ ಸಭೆಯ ಮೂಲಕನಾದರೂ ಈ ಸಭೆಯ ಮೂಲಕನಾದರೂ ಅವ್ರು ಒಪ್ಪಿಗೆ ಸೂಚಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಟ್ಟರೆ ವಿದಿನ್ 45 days to 2 months ನಾವು ಈ ಕನ್ಸಂಟ್ರೇಟ್ ಏನು ಹೇಳಿವೋ ಅದನ್ನು ಅವರಿಗೆ ನಾವು ತಲುಪಿಸ್ತೀವಿ ಸರ್. ಈ ನಾಗರಬೆಟ್ಟ 169 ಎಕರೆ ಏನಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಈ ಮೂಲಕ ತಲುಪಿಸ್ತೀವಿ ಸರ್. ಸೊ SL ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಇನ್ ಬಿಟ್ವೀನ್ ಆಗಿರ್ತಕ್ಕಂಥ ಈ ಡೆವಲಪ್ಮೆಂಟ್ಸ್ಗಳಲ್ಲಿ ಮಾಹಿತಿ ಆಗಿರ್ಬೋದು, ಆಮೇಲೆ ಈ ಗ್ರಾಮ ಸಭೆ ಆಗಿರ್ಬೋದು, ಹೊಸದಾಗಿ ಆದೇಶ ಬಂದಿರೋದ್ರಿಂದ ಪ್ರತಿ ಹಳ್ಳಿಗೂ ರೀಚ್ ಆಗ್ತಾ ಇದ್ದಾರೆ. ಸೊ ಕೆಲಸಗಳು ಆಗ್ತಾ ಇದ್ದಾವೆ. ನೀವು ಈ ಮೂಲಕ ನಮಗೇನಾದರೂ ಕನ್ಸೆಂಟ್ ಒಪ್ಪಿಗೆ ಸೂಚಿಸಿ ಅದರಂತೆ ನಮಗೆ ಎಲ್ಲರೂ ಕನ್ಸೆಂಟ್ ಬಾಂಡಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೊಟ್ಟರೆ ನಾವು ಅದನ್ನು ಸೂಕ್ತ ಕ್ರಮ ವಹಿಸಿ ಅದನ್ನು ಬೇಗ ಅವಾರ್ಡ್ ಮಾಡಿಕೊಡ್ತೀವಿ ತಮಗೆ. ಹಲೋ, ತಡ್ರಿ ಅಣ್ಣ. ಅಲ್ಲ, ಈಗ ನಾಗರಬೆಟ್ಟಿಗೆ ಸಂಬಂಧಪಟ್ಟ ಒಂದು ನಿಮಿಷ ಮಾತಾಡೋಣ, ಕೋರ್ಟಲ್ಲಿ ಹೇಳೋಣ.
ಒಂದೊಂದು ಈಗ ವಿಷಯ ನಾಗರಬೆಟ್ಟ ಸಂಬಂಧಪಟ್ಟಂತೆ ಗ್ರಾಮ ಸಭೆಗಳಾಗ್ತಾ ಇದಾವೆ. ಈ 169 ಎಕರೆಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡಿ ಅದನ್ನ ಹೇಳೋಣ. ಕೋರ್ಟ್ದೇನಿದೆ ಅದನ್ನ ಫರ್ದರ್ ನಾನು ಹೇಳ್ತೀನಿ. ಈ ನಾಗರಬೆಟ್ಟ ಸಂಬಂಧಪಟ್ಟಂತೆ ಹೇಳಿ, ಅದನ್ನ ಕೋರ್ಟ್ ನಿಮಗೆ ಹೇಳ್ತೀನಿ ಆಮೇಲೆ. ಅಲ್ಲ ಅಲ್ಲ, ಒನ್ ಬೈ ಒನ್ ಮಾಡೋಣ, ಎಲ್ಲ ಮಿಕ್ಸಪ್ ಬೇಡ ಸರ್. ನಾವೇನು ಹೇಳ್ಬಾರ್ದಂತ ಹೇಳ್ತಾ ಇಲ್ಲ. ಅಲ್ಲ ಸರ್, ಸರ 2012 ಹೋಗಿದ್ರೆ ನಮ್ಮ ಹೊಲ. ಆಯ್ತು. ಈಗ ಒಂದು ಸ್ವಲ್ಪ ಕೇಳ್ರಿ, ನಾನು ಮಾತಾಡೋದು 2012 ಹೋಗ್ಯದ. 2012 ಆಸ್ತಿ ಹೋಗ್ಯದ್ರಿ. ಆಸ್ತಿ ಹೋಗ್ಬೇಕು ಕಡ್ಕೊಳ್ಳೋದಾಗ ಒಂದು 2 ಸರ್ವೆ ನಂಬರ್ದವ್ರಿಗೆ 58 ಲಕ್ಷ ರೂಪಾಯಿ ಪರಿಹಾರಧನ ಕೊಟ್ಟಾರ ಸರ್. 2 ಸರ್ವೆ ನಂಬರ್ದವ್ರಿಗೆ ಕೊಟ್ಟಾರ. ಉಳ್ಕಾದವ್ರಿಗೆ ನಮ್ಮ ಪರಿಹಾರ ಇಲ್ಲ. ವಕೀಲರ ಹತ್ರಕ್ಕೆ ಹೋದ್ರು ಸಮಸ್ಯೆನೇ, ಇಲ್ಲಿ ಬಂದರೂ ಸಮಸ್ಯೆನೇ. ಇಲ್ಲಿ ಹೋದ್ರೆ ಅಲ್ಲಿ ಹೋಗು, ಅಲ್ಲಿ ಹೋದ್ರೆ ಇಲ್ಲಿ ಹೋಗು. ಅದಕ್ಕೆ ನಮಗೆ ಏನು ದಾರಿ ಅದು ಈಗ ಹೇಳಿದ್ರಲ್ಲ ನಾಗರಬೆಟ್ಟದವ್ರಿಗೆ, ಹಾಗೆ ನಮಗೊಂದು ದಾರಿ ಹೇಳಿದ್ರೆ ಸುಮ್ಮನೆ ನಮ್ಮ ಮನೆಗೆ ಹೋಗ್ತು. ಇಲ್ಲ ಹೊಲನೇ ಹೋಗ್ಯದ ಬಿಟ್ಬಿಟ್ರಪ್ಪ ಅಂದ್ರೆ ಮತ್ತೆ ಬರೋದೇ ಇಲ್ಲ. ಮತ್ತೆ ಅವ್ರು ಹೇಳಿದ್ರಲ್ಲ ಬುಡಕಿನ ಹರ್ಕೊಂಡು ತೊಳಕ್ಕೆ ರೊಕ್ಕಿಲ್ಲ, ಸುಮ್ಮನೆ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ರೀ. ಎಸ್ ಸರ್, ಈ ಕೋರ್ಟಿಗೆ ಸಂಬಂಧಪಟ್ಟಂಗೂ ಕೂಡ ಏನಾಯ್ತಂದರೆ ಸುಮಾರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡಿ, ಆ ಕ್ಯಾಬಿನೆಟಲ್ಲಿ ಕೂಡ ಏನಾಯ್ತು ಅಂದರೆ ಸರ್, ಈ ಬಿಜಾಪುರ ಭಾಗದಲ್ಲೇ ಸುಮಾರು 29 ಕೇಸುಗಳು ಕೋರ್ಟಲ್ಲಿ ಇರೋದ್ರಿಂದ ಒಂದು ಮೀಡಿಯೇಷನ್ ಮೂಲಕ ಅಥವಾ ಲೋಕ್ ಅದಾಲತ್ ಮೂಲಕ ಬಗೆಹರಿಸ್ಕೋಬೇಕಂತೇಳಿ ಒಂದು ಇತ್ಯರ್ಥ ಮಾಡಿದ್ರು ಸರ್. ಆ ಲೋಕ್ ಅದಾಲತ್ತಲ್ಲೂ ಕೂಡ ಏನು ಮಾಡಿದ್ರು ಸರ್, ಪ್ರತಿ ಎಕರೆಗೆ ಒಣ ಬೇಸಾಯ ಇದ್ದರೆ 25 ಲಕ್ಷ ಮತ್ತು ನೀರಾವರಿ ಇದ್ದರೂ ಕೂಡ 30 ಲಕ್ಷ ಅಂತೇಳಿ ರೇಟ್ ಫಿಕ್ಸೇಷನ್ ಆಯ್ತು ಸರ್. ಅದರಂತೆ ಈಗ ನಮಗೆ ಸುಮಾರು 1600 ಕೇಸ್ಗಳು ಜಾಯಿಂಟ್ ಮೆಮೊ ಸಬ್ಮಿಟ್ ಆಗಿದ್ದಾವೆ ಸರ್. ಅದರಂತೆ ಒಂದು ನಿಯರ್ಲಿ 800 ಕೇಸ್ಗಳು ಕೂಡ ನಮ್ಮದು ಕೋರ್ಟಿಂದ ಆದೇಶ ಆಗಿದೆ ಸರ್. ಅದರಂತೆ ಅವ್ರಿಗೆ ಪ್ರತಿ ಎಕರೆಗೆ ಎಷ್ಟು ಅಮೌಂಟ್ ಆಗಬೇಕಿತ್ತು ಅದನ್ನು ಕೂಡ ನಾವು ಡೆಪಾಸಿಟ್ ಮಾಡಿದ್ದೀವಿ ಸರ್. ಅದು ಒಂದು ಹಂತವಾಗಿ ಆಗ್ತಾಯಿದೆ. ತಮ್ಮದು ಹೇಳ್ತಾ ಇದ್ದೀರಾ 2012 ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ಇವೇನಾಗ್ತಿದೆ ಅಂದರೆ SLO ಅವಾರ್ಡ್ ಆಗ್ತದೆ. SLO ಅವಾರ್ಡ್ ಆದಮೇಲೆ ತಾವು 64 ರೆಫರೆನ್ಸ್ ರೆಡಿ ಅರ್ಜಿ ಹಾಕ್ತೀರಾ. ಅರ್ಜಿ ಅದು ಸಂಬಂಧಪಟ್ಟ ಡಿಸ್ಟಿಕ್ ಕೋರ್ಟಿಗೆ ಹೋಗುತ್ತೆ. ಡಿಸ್ಟಿಕ್ ಕೋರ್ಟಲ್ಲಿ ಹಿಯರಿಂಗ್ ಆಗುತ್ತೆ. ಅದೇ ಒಂದು ನಿಮಿಷ ಹೇಳ್ತೀನಿ. ಆರ್ಡ್ರ್ ಆಗುತ್ತೆ. ಆರ್ಡ್ರ್ ಆದಮೇಲೆ ಏನಾಗುತ್ತೆ ಅಂದರೆ ಸರ್, ಅದು ಹೆಚ್ಚು ಕಡಿಮೆ ಆರ್ಡ್ರ್ ಆಗ್ತವೆ ಅಂತಂದರೆ ಈಗ ಒಂದು ಲಿಮಿಟ್ ಅಂದರೆ ಒಂದು ರೇಟ್ ಆಗಬೇಕಾಗಿರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಅದು ನಮಗೆ ಅಪೀಲು ನೋ ಅಪೀಲ್ ಅಂತೇಳಿ ಒಂದು ಲೀಗಲ್ ಸೆಲ್ ಇರುತ್ತೆ. ಈ ಕೇಸು ಇದು ಕೂಡ ಏನು ಅಂದರೆ ವೇರಿಯಾಗಿ ಆರ್ಡರ್ ಆಗಿದೆ, ನೀವು ಇದನ್ನು ಅಪೀಲ್ ಮಾಡಿ ಅಂತೇಳಿ ನಮಗೊಂದು ಲೀಗಲ್ ಸೆಲ್ನವ್ರು ಒಪಿನಿಯನ್ ಕೊಟ್ಟರೆ ಅದನ್ನ ನಾವು ಸಂಬಂಧಪಟ್ಟ ಹೈಕೋರ್ಟಲ್ಲಿ ಅಪೀಲ್ ಮಾಡಿರ್ತೀವಿ. ಸೊ ಮತ್ತು ಅದು ಅಪೀಲಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ, ಇತ್ಯರ್ಥ ಆಗೋವರೆಗೂ ಅದು ನಮಗೆ ಪೆಂಡಿಂಗ್ ಇರುತ್ತೆ ಸರ್ ಹೈಕೋರ್ಟಲ್ಲಿ. ಈಗ ತಾವು ಹೇಳ್ತಾ ಇದ್ರೆ ಕೆಲವೊಂದು ಸರ್ವೆ ನಂಬರಲ್ಲಿ ನೀವು ದುಡ್ಡು ತುಂಬಿದ್ರೆ, ಕೆಲವೊಂದು ಸರ್ವೆ ನಂಬರಲ್ಲಿ ದುಡ್ಡು ತುಂಬಿಲ್ಲ ಅಂತ. ಕೆಲವೊಂದು ಸರ್ವೆ ನಂಬರ್ಲಿ ಯಾಕೆ ತುಂಬಿದೆ ಅಂದರೆ, ಕೆಲವೊಂದು ಇಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ಆರ್ಡರ್ ಆದಮೇಲೆ ಆ ಕೇಸ್ಗಳು ಏನಾಗ್ತಾವೆ ಅಂದರೆ ಹೈಕೋರ್ಟ್ ಹೋಗಿರ್ತವೆ. ಹೈಕೋರ್ಟಲ್ಲಿ ಅವರು ಹಿಯರಿಂಗ್ ಮಾಡಿ ಒಂದು ಇಂಟ್ರಿಮ್ ಆದೇಶ ಅಂದರೆ ಮಧ್ಯಂತರ ಆದೇಶ ಅಂತ ಮಾಡ್ತಾರೆ. ಆ ಮಧ್ಯಂತರ ಆದೇಶದಲ್ಲಿ ಏನಾಗುತ್ತೆ ಅಂದರೆ ಕೋರ್ಟ್ ಒಂದು ಕಂಡೀಷನ್ಸ್ ಹಾಕಿ ನೀವು ಇಷ್ಟು ಅಮೌಂಟನ್ನು ತುಂಬ್ರಿ ಅಂತೇಳಿ ಹಾಕ್ತಾರೆ. ಒಂದೊಂದು ಕಡೆ 50% ಹೇಳ್ತಾರೆ, ಕೆಲವೊಂದು ಕಡೆ 25% ಹೇಳ್ತಾರೆ. ಆ ರೀತಿಯಾಗಿ ತುಂಬಿರ್ತೀವಿ ಹೊರತಾಗಿ ಅದು ಪೂರ್ತಿ ಆದೇಶ ಆಗಿರೋಂಗಿಲ್ಲ. ಕೋರ್ಟ್ರ ಆದೇಶದ ಪ್ರಕಾರ ನಾವು ತುಂಬಿರ್ತೀವಿ. ಅವಷ್ಟು ಆಗಿದ್ದಾವೆ ಹಿಂದಿನವರು. ಇವಾಗ ಏನಾಗ್ತಿದೆ ಅಂದರೆ ಲೋಕ್ ಅದಾಲತ್ತಲ್ಲಿ ತಾವು ಬಂದರೆ, ಈಗ ನಾವೇನು 25 ಲಕ್ಷ 30 ಲಕ್ಷ ಹೇಳಿದ್ವಿ ಸರ್, ಇದ್ರ ಪ್ರಕಾರ ಒನ್ ಟೈಮ್ ಸೆಟಲ್ಮೆಂಟ್ ಆಗುತ್ತೆ. ಇದು ಪೂರ್ತಿ ಕ್ಲಿಯರ್ ಆಗುತ್ತೆ. ಈಗ ಸುಮಾರು ನಮಗೆ ಇಲ್ಲೇ ಬಿಜಾಪುರ ಜಿಲ್ಲೆಯವರನ್ನೇ ಸಾಕಷ್ಟು ಜನ ಬಂದು ಕೊಡ್ತಾ ಇದ್ದಾರೆ. ಇದು ಏನು ಜಾಯಿಂಟ್ ಮೆಮೊ ಕೊಡ್ತಾ ಇದ್ದಾರೆ. ಅದರಂತೆ ಕೂಡ ಕೋರ್ಟಿಂದ ಆರ್ಡರ್ ಆಗುತ್ತೆ, ಇವರು ಒಪ್ಪಿಗೆ ನೀಡಿದ್ದಾರೆ ಅಂತೇಳಿ ಅದರಂತೆ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಸರ್. ತಾವು ಲೋಕ್ ಅದಾಲತ್ತಲ್ಲಿ ಬಂದರೆ ಇಮಿಡಿಯೇಟಾಗಿ ದುಡ್ಡು ಸಿಗುತ್ತೆ ಸರ್. ಸರ್ ಕಡ್ಕೋಳು ಜಮೀನು ರೀ, ನಾ ಹೇಳೋದು ಒಮ್ಮೆ ಪೂರ್ಣ ಪೇಮೆಂಟ್ 58 ಲಕ್ಷ ರೂಪಾಯಿ ನೋಡ್ಕೊಡ್ಬೇಕಾರೆ. ಹೆಸರು ಹೇಳ್ತೀನಿ ರೀ. ಅಲ್ಲ, ಅದನ್ನೇ ಹೇಳಿದ್ವಿ ನಾವು ನಿಮಗೆ. ನೋಡ್ರಿ ಸರ್, ತೆಗಿಮನಿ ಸಂಗಣ್ಣ ತೆಗಿನ ಮನಿ, ಅಲ್ಲಿಂದ ಬಸನಗೌಡ ಉತ್ನಾಳ ಇಲ್ಲ ಸಾವಕಾಶ ಹೇಳ್ತೀನಿ ಸರ್, ನಂದೇನಿಲ್ಲ ನಿಮ್ಮ ಜೋಡಿ ಮದ್ರಿ. ಬಸನಗೌಡ ಉತ್ನಾಳ, ಅಲ್ಲಿಂದ ಸಂಗಣ್ಣ ತೆಗ್ಗಿನ ಮನಿ ಕಡ್ಕೊಳ್ದು. ಅಲ್ಲಿಂದ ಸರ ಹಿರೂರಲ್ಲಿ ಆಗ್ಯದ, ಇದಾ ಹಿರೂರಲ್ಲಿನೂ ಒಂದಾಗ್ಯದ. ಅಲ್ಲಿಂದ ತಮ್ಮದಡ್ಡಿಯಲ್ಲಿ 2 ಆಗ್ಯಾವ. ಏಕಲ್ ಪೂರ್ಣ ಪೇಮೆಂಟ್ ಸರ್. ಇಲ್ಲಿ ಸರ್ ನೀವು ಬಂದಿರಿ, ಇದು ಸ್ವಲ್ಪ ನಮ್ಮ ಕಡೆ ಲಕ್ಷ ಕೊಡ್ರಿ. ಅದೇ ಸರ್, ಈಗ ಕೋರ್ಟಲ್ಲಿ ಲಕ್ಷ ಕೊಡ್ರಿ ಪೂರ್ಣ ಪೇಮೆಂಟ್. ನಾ ಹೇಳೋದು ಇದು ಶಾಂತ ಕೊಡ್ರ ಸ್ವಲ್ಪ ಲಕ್ಷ ವಹಿಸ್ರಿ. ಈಗ ಸರ್ ಕೋರ್ಟಲ್ಲಿ ಏನಾಗ್ತದೆ ಸರ್, ಕೋರ್ಟಿಂದ ಆದೇಶ ಆಗತ್ತೆ ಸರ್. ನಮ್ಮದೊಂದು ಲೀಗಲ್ ಸೆಲ್ ಇರುತ್ತೆ ಸರ್. ಲೀಗಲ್ ಸೆಲ್ಗೆ SL ಅವರು ಮತ್ತು SGC ಅವರು ಅಂತೇಳಿ ಒಪಿನಿಯನ್ ಕೊಡ್ತಾರೆ ಸರ್. ಅವರು ಅಪೀಲ್ ಕೊಟ್ಟರೆ ಅದನ್ನು ನಾವು ಫರ್ದರ್ ಹೈಕೋರ್ಟ್ಗೆ ಅಪೀಲ್ ಮಾಡ್ತೀವಿ ಸರ್. ಕೆಲವೊಂದು ಕೇಸಲ್ಲಿ ನೋ ಅಪೀಲ್ ಕೊಟ್ಟರೆ ಅದನ್ನ ನಾವು ಪೇಮೆಂಟ್ ಮಾಡಿರ್ತೀವಿ ಸರ್. ಸೊ ಅದು ಆ ರೀತಿ ಸಾಹೇಬ್ರು ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಇದು ಲೀಗಲ್ ಆದಿದ್ದರೆ ಸರ್ ನಿಮ್ಮದ್ರಿಗೆ ಹೇಳೋದು ಇದ್ರೆ ಅದಕ್ಕೆ ಶಾಂತ ಕೊಡ್ರೆ ಸ್ವಲ್ಪ ದಯವಿಟ್ಟು ನೀವು ಇದನ್ನು ಮಾಡಿ.